Sir, while Max is declared as a hit in Kannada, how is the acknowledgement in Telugu and Tamil, sir? Telugu is okay, ma'am. I think publicity has failed very badly there. I will ಅದನ್ನ ಹೇಳೋದಕ್ಕೆ ನಾನು ಹೆಸಿಟೇಟ್ ಮಾಡೋದಿಲ್ಲ. ಇಟ್ ಇಸ್ ಓಕೆ ದೇರ್, ಬಟ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು ಸಿನಿಮಾಗೆ. ಐ ಥಿಂಕ್ ಮ್ಯಾಕ್ಸಿಗೆ ಅಲ್ಲಿ ಇಟ್ ಡಿಸರ್ವ್ಡ್ ಅ ಲಿಟಲ್ ಮೋರ್ ಬೆಟರ್ ಟ್ರೀಟ್ಮೆಂಟ್ ಅಂತ ಅನಿಸ್ತು ಫ್ರಮ್ ದ ಪೀಪಲ್ ಹೂ ಎಕ್ಸಿಕ್ಯೂಟೆಡ್. ತಮಿಳಲ್ಲಿ ಅದ್ಭುತವಾದಂಥ ರೆಸ್ಪಾನ್ಸ್ ಬರ್ತಾ ಇದೆ. ನಾನು ಕಲೆಕ್ಷನ್ಸ್ ಇಂದ ಹಿಡಿದು ನಂಬರ್ ಆಫ್ ಸ್ಕ್ರೀನ್ಸ್ ಜಾಸ್ತಿ ಆಗಿದೆ, ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಇವ್ರಿಗೆ ಒಳ್ಳೆ ರೆಕಗ್ನಿಷನ್ ಸಿಗ್ತಾ ಇದೆ. ಅಲ್ಲೆಲ್ಲ ತಮಿಳ್ ಆರ್ಟಿಸ್ಟ್ಗಳು ಹೋಗಿ ನೋಡ್ತಾ ಇದ್ದಾರೆ. ತುಂಬಾ ಜನ ನನಗೆ ಟೆಕ್ಸ್ಟ್ ಕಳಿಸ್ತಾ ಇದ್ದಾರೆ. ಆ ವರ್ಡ್ ಆಫ್ ಮೌತ್ ಬಹಳ ಹರಡ್ತಾ ಇದೆ ತಮಿಳಲ್ಲಿ. ಸೊ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಅವರಲ್ಲಿಂದ ಬಂದಿರೋದ್ರಿಂದ, ದಾನು ಅವರಲ್ಲಿ ಬಂದಿರೋದ್ರಿಂದ ಐ ಆಮ್ ವೆರಿ ಹ್ಯಾಪಿ ಫಾರ್ ದೋಸ್ ಟು ದಟ್ ಅವ್ರ ಊರಲ್ಲಿ ಅದನ್ನ ಸೌಂಡ್ ಆಗಿ ಅವರಿಗೆ ಪಕ್ಕದ ಊರಲ್ಲಿ ಮಾತ್ರ ಹೆಸರು ಮಾಡೋದು ಅಂತ ಬರೋದು ಬೇಡ, ಅವ್ರ ಊರಲ್ಲಿ ಹೆಸರು ಮಾಡಿ ನನ್ನ ಆಸೆ. ಇಟ್ಸ್ ಡೂಯಿಂಗ್ ವೆರಿ ವೆಲ್. How about in Malayalam and Hindi? It's releasing now, ma'am. Okay. Next week. Thank you so much. ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದನೆಗಳು. ನಾನು ಒಂದು ಸೆಕೆಂಡ್, ಪ್ರತಿಯೊಬ್ಬರಿಗೂ ನಾನು ಅವಾಗಲೇ ಮಧ್ಯದಲ್ಲಿ ಒಂದು ಟಾಪಿಕ್ ಬಂದಾಗ ನಿಮಗೆ ನಾನೇನೋ ಕೋರಿಕೆ ಹಾಕಿದ್ದೆ. ನನ್ನ ಚಿತ್ರರಂಗದ ಪರವಾಗಿ ನಾನು ನಿಮ್ಮಲ್ಲಿ ಕೆಲವರಿಗೆ ಕೇಳ್ಕೊತೀನಿ, ನೀವು ಯಾರು ಬೇಕು ಅಂತ ಮಾಡ್ತೀರಾ ಅಥವಾ ಆ ಥರ ಅಲ್ಲ. ಏನಾಗುತ್ತೆ, ನಮ್ಮ ಚಿತ್ರರಂಗದಲ್ಲೂ ಕೆಲವರು ಕಿರಿಯರಿದ್ದಾರೆ, ಅವ್ರು ಇನ್ನೂ ಬೆಳೀತಾ ಇದ್ದಾರೆ. ಅವರಿಗೆ ಅವ್ರು ಬೆಳೆದ್ರೇ ನಮ್ಮ ಮುಂದಿನ ಚಿತ್ರರಂಗ ಬೆಳೆಯೋಕ್ಕೆ ಸಾಧ್ಯ ಅಥವಾ ಒಂದು ಮುಂದೆ ಹೋಗೋಕ್ಕೆ ಸಾಧ್ಯ. ಇಲ್ಲಿ ಯಾರಿಗೂ ನೋವು ಕೊಡ್ಬೇಕಂತ ಏನು ಮಾತಾಡಲ್ಲ, ಇಂಡೈರೆಕ್ಟ್ ಆಗಿ ಯಾರು ಮಾತಾಡಲ್ಲ. ಮಾತಾಡಬೇಕು ಅಂದ್ರೆ ಒಂದು ಅಟ್ಲೀಸ್ಟ್ ನಮ್ಮಂಥವ್ರು ಈ ಕೂತರ ದೇವರಿಟ್ಟಿರೋ ಜಾಗದಲ್ಲಿ ನಾವೇನಾದ್ರು ಹೇಳ್ಬೇಕಾ, ಡೈರೆಕ್ಟ್ ಆಗಿ ಹೇಳೋವಂಥ ತಾಕತ್ತು, ಬುದ್ಧಿ, ಮಾತು ಎಲ್ಲದು ಭಗವಂತ ಕೊಟ್ಟಿರ್ಬೇಕಾದ್ರೆ ನಾವು ಇಂಡೈರೆಕ್ಟ್ ಆಗಿ ಯಾರಿಗೂ ಏನು ಹೇಳ್ತಾ ಇಲ್ಲ. ಸೊ ವಾಟ್ ಎವರ್ ವಿ ಸೇ ಇಟ್ ಇಸ್ ಡೈರೆಕ್ಟ್. ಅಂಡ್ ಐ ಥಿಂಕ್ ಇದನ್ನ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇರೋದೇನಕ್ಕಂತಂದ್ರೆ, ಆ ವಾತಾವರಣ ಬೇಡ. ಚಿತ್ರರಂಗ ನಿಜವಾಗ್ಲೂ ಬರೀ ಒಂದು ಮ್ಯಾಕ್ಸ್ ಆಗಲಿ, ಕೆಲವು ಸಿನಿಮಾಗಳಾಗ್ಲಿ, ಯಾವುದು ಅಲ್ಲ, ತುಂಬಾ ಸಿನಿಮಾಗಳು ಓಡಬೇಕು, ಹೊಸೊಬ್ರು ಸಿನಿಮಾ ಓಡಬೇಕು. ಪ್ರತಿಯೊಬ್ರು ಸಿನಿಮಾ ಓಡಿದ್ರೆ ಈ ತರ ಪ್ರೆಸ್ ಮೀಟ್ಸ್ ಪದೇ ಆಗುತ್ತೆ. ಎಲ್ಲೋ ಒಂದ್ ಕಡೆ ನಮ್ಮ ಕನ್ನಡ ಚಿತ್ರರಂಗ ಬಹಳ ಒಂಥರ ಇಟ್ ವಾಸ್ ಊಸಿಂಗ್ ವಿತ್ ಎನರ್ಜಿ. ಅದು ಡೌನ್ ಆಗ್ತಾ ಇದೆ ಅಂದ್ರೆ ಕಾರಣ ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ಸಕ್ಸಸ್ ರೇಷಿಯೋಸ್, ರಿಲೀಸಸ್. ಅದಷ್ಟು ಆಗ್ಬೇಕು. ಯಾಕಂತಂದ್ರೆ ದಿಸ್ ಇಸ್ ದ ಓನ್ಲಿ ಥಿಂಗ್ ವಿ ನೋ. ಕನ್ನಡ ಒಂದೇ ನಮಗೆ ಮಾತಾಡೋಕ್ಕೆ, ಕನ್ನಡ ಸಿನಿಮಾಗಳು ಮಾಡೋಕ್ಕೆ ಬರೋದು ಎಲ್ಲರಿಗೂ. ನೀವುಗಳು ನೋಡಿ ಆಸೆ ಪಡೋದು, ಖುಷಿ ಪಡೋದು ಕನ್ನಡ ಸಿನಿಮಾ ಗೆದ್ದಾಗ್ಲೇನೆ. ಇದನ್ನ ನಾನು ರಿಕ್ವೆಸ್ಟ್ ಅನ್ಕೊಳ್ಳಿ, ನಾನು ಯಾರಿಗೂ ನೋಯಿಸ್ಬೇಕು ಅಂತ ಮಾತಾಡಿದ್ದಲ್ಲ ಇದು. ಅಂಡ್ ಯಾರಿಗೂ ಯಾರು ಟಾಂಟ್ ಕೊಡ್ಬೇಕಾಗಿಲ್ಲ ಸರ್. ಎಲ್ಲ ನಮ್ಮ ಚಿತ್ರರಂಗದವರು, ನಮ್ಮ ಸಹೋದರರೇ, ಎಲ್ಲರೂ ಅವ್ರವ್ರ ನೋವುಗಳಲ್ಲಿ ಇರ್ತಾರೆ. ಅವ್ರಿಗೆ ಬಿಡಬೇಕು. ಎಕ್ಸ್ಟ್ರಾ ಉರಿತಾರೋ ಬೆಂಕಿಗೆ ಎಣ್ಣೆ ಹಾಕ್ಬಾರ್ದು, ಆಗಿರೋ ಗಾಯಕ್ಕೆ ಉಪ್ಪು ಹಾಕ್ಬಾರ್ದು. ಅಲ್ಲಿಗೆ ಬಿಟ್ಬಿಟ್ಟು ಮನ್ಸು ಒಳಗಡೆ ಒಂದಿಷ್ಟು ನಗು ಹಾಕೋಣ, ನಗಾಡೋಣ, ಖುಷಿಯಾಗಿರೋಣ, ಎಣ್ಣೆ ಹೊಡಿಯೋಣ, ಖುಷಿಯಾಗಿರೋಣ. ಥ್ಯಾಂಕ್ ಯು.